ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದಲ್ಲಿ ಬಿಜೆಪಿ ಒಂದು ವಿರೋಧ ಪಕ್ಷವಾಗಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಇದು ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಹೆಸರಿಗೆ ಮಾತ್ರ ಬಿಜೆಪಿಯಲ್ಲಿ ವಿರೋಧ ಪಕ್ಷ, ಆದ್ರೆ ಅವರು ತಮ್ಮ ಕೆಲಸ ಏನಿದೆಯೋ ಅದನ್ನ ಮಾಡೋದ್ ಬಿಟ್ಟು ಬೇರೆ ಎಲ್ಲದನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ವಿರೋಧ ಪಕ್ಷದ ಸ್ಥಾನವನ್ನು ತುಂಬಲಿಕ್ಕೆ ಕಾಂಗ್ರೆಸ್ ನಲ್ಲೇ ಕೆಲವರು ತಯಾರಿಯನ್ನು ನಡೆಸ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈ ರೀತಿ ನಾನು ಹೇಳಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಇತ್ತೀಚೆಗೆ ನಡೀತಾ ಇರುವಂತಹ ಕೆಲವೊಂದು ಘಟನೆಗಳು ಈ ಒಂದು ಮಾತಿಗೆ ಪುಷ್ಟಿ ಕೊಡ್ತಾ ಇದೆ. ಇವತ್ತು ಕೂಡ ಕೆಲವೊಂದು ಘಟನೆಗಳು ನಡೆದಿದೆ. ಹಾಗಾದ್ರೆ ಕರ್ನಾಟಕದಲ್ಲಿ ಏನ್ ನಡೀತಾ ಇದೆ, ಇದೆಲ್ಲೋದ್ರ ಬಗ್ಗೆ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರೂ ಕಾಫಿ ಅಂತ ಡಿಜಿಟಲ್ ಚಾನಲ್ಗೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ದಯವಿಟ್ಟು ಕ್ಷಮಿಸಿ, ನಾನು ವಿಡಿಯೋ ಮಾಡ್ತಾ ಇದ್ದೇನೆ, ನನ್ನ ಜೊತೆಗೆ ನನ್ನ ಬೆಕ್ಕಿನ ಮರಿ ಕೂಡ ಸೇರ್ಕೊಂಡ್ಬಿಟ್ಟಿದೆ. ಇದು ಸ್ವಲ್ಪ ತೊಂದರೆ ಕೊಡ್ತಾ ಇದೆ, ದಯವಿಟ್ಟು ಬೇಸರ ಪಟ್ಕೋಬೇಡಿ. ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಬಿಜೆಪಿ ಒಂದು ವಿರೋಧ ಪಕ್ಷವಾಗಿ ಯಾವ ರೀತಿ ಕೆಲಸ ಮಾಡಬೇಕೋ ಆ ರೀತಿ ಕೆಲಸ ಮಾಡ್ತಾ ಇಲ್ಲ. ಅಂದ್ರೆ ಇಲ್ಲಿ ಹಲವಾರು ಹಗರಣಗಳು ಹೊರಗಡೆ ಬಂದಿದೆ, ನಿಮ್ಗೆ ಗೊತ್ತಿದೆ. ಮುಡ ಹಗರಣ ಮುಖ್ಯವಾಗಿ ಹೊರಗಡೆ ಬಂತು, ಆ ನಂತರ ವಾಲ್ಮೀಕಿ ಹಗರಣ, ಹೀಗೆ ಯಾವುದೇ ಹಗರಣಗಳು ಹೊರಗಡೆ ಬಂದ್ರು ಕೂಡ ಅದನ್ನ ತುಂಬಾ ಚಾಣಾಕ್ಷತನದಿಂದ ಮುಚ್ಚಿ ಹಾಕಿರುವವರು ಸಿದ್ದರಾಮಯ್ಯನವರು. ಹಾಗಾಗಿ ಇಲ್ಲಿ ಬಿಜೆಪಿ ಹೆಸರಿಗೆ ಮಾತ್ರ ಒಂದು ವಿರೋಧ ಪಕ್ಷವಾಗಿದೆ. ಈ ರೀತಿಯಾದಂತಹ ಯಾವುದೇ ಹಗರಣಗಳು ನಡೆದ್ರು ಕೂಡ ಅದನ್ನೊಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಬಿಜೆಪಿ ಕೈಲಿ. ಅದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಕೆಲವರು ಹೇಳ್ತಾರೆ ಒಂದು ರೀತಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೀತಾ ಇದೆ ಅಂತೇಳಿ. ಹಾಗೇನೆ ಇಲ್ಲಿ ಬಿಜೆಪಿಯಲ್ಲಿ ಸರಿಯಾದಂತಹ ನಾಯಕತ್ವ ಇಲ್ಲದೆ ಇರುವಂತಹದ್ದು. ಇದರಿಂದಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ತಾನು ಆಡಿದ್ದೇ ಆಟ ಅನ್ನುವ ರೀತಿಯಲ್ಲಿ ಆಗ್ಬಿಟ್ಟಿದೆ. ಈಗ ಏನಾಗಿದೆ ಅಂದ್ರೆ, ಈ ಭ್ರಷ್ಟಾಚಾರ ಮಿತಿ ಮೀರಿರೋದ್ರಿಂದ ಕಾಂಗ್ರೆಸ್ನ ಕೆಲವರು ಮಾತಾಡ್ಲಿ ಶುರು ಮಾಡಿದ್ದಾರೆ. ನಿಮ್ಗೆ ಗೊತ್ತಿದೆ, ಮೊನ್ನೆ BR ಪಾಟೀಲ್ ಅವರು ಏನ್ ಹೇಳಿದ್ರು ಅಂತೇಳಿ. ಈ ವಸತಿ ಇಲಾಖೆ ಸಂಬಂಧಪಟ್ಟಂತೆ ಬಡವರಿಗೆ ಮನೆ ಸ್ಯಾಂಕ್ಷನ್ ಮಾಡಬೇಕು ಅಂತ ಹೇಳಿದ್ರು ಕೂಡ ಅದಕ್ಕೆ ಹಣ ಕೊಡ್ಬೇಕಾದಂತ ಪರಿಸ್ಥಿತಿ ಬಂದಿದೆ. ಇದರಿಂದಾಗಿ ಬಿಜೆಪಿ ಅವರೊಂದಿಗೆ ಒಂದು ಅಭಿಯಾನ ಮಾಡ್ತಾ ಇದ್ದಾರೆ, ಮನೆ ಕೊಟ್ಟು ಮನೆ ತಗೋ ಅಂತ ಹೇಳ್ಕೊಂಡು ಒಂದು ಏನೋ ಅಭಿಯಾನ ಮಾಡ್ತಾ ಇದ್ದಾರೆ. ಅದು ಏನೇ ಇರಲಿ, ಈ ವಸತಿ ಇಲಾಖೆಯಲ್ಲಿ ನಡೀತಾ ಇರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ಹೊರಗಡೆ ಬರ್ಲಿಕ್ಕೂ ಕೂಡ BR ಪಾಟೀಲ್ರೇ ಕಾರಣರಾಗಿದ್ದಾರೆ. ಹೇಗಂತ ಹೇಳಿ ಹೇಳಿದ್ರೆ, BR ಪಾಟೀಲ್ ಅವರು ಇತ್ತೀಚೆಗೆ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ PA ಗೆ ಫೋನ್ ಮಾಡಿ ಮಾತಾಡ್ತಾ ಇರ್ತಾರೆ. ಈ PA ಹತ್ರ ಮಾತಾಡ್ತಾ ಇರುವಾಗ ಈ ಲಂಚದ ವಿಷಯನ ಕೂಡ ಅವ್ರು ಹೇಳಿದ್ದಾರೆ. ಇಷ್ಟು ಹಣ ಕೊಟ್ಟರೆ ಮಾತ್ರ ಮನೆ ಸ್ಯಾಂಕ್ಷನ್ ಆಗ್ತಾ ಇದೆ. ನಾನು ಕ್ಷೇತ್ರದ ಶಾಸಕನಾಗಿ ಒಂದು ಲೆಟರ್ ಕೊಟ್ಟರು ಕೂಡ ಅವರಿಗೆ ಮನೆ ಸ್ಯಾಂಕ್ಷನ್ ಆಗ್ತಾ ಇಲ್ಲ. ಅವ್ರಿಗೆ ಮನೆ ಸ್ಯಾಂಕ್ಷನ್ ಆಗ್ಬೇಕು ಅಂತ ಹೇಳಿದ್ರು ಕೂಡ ಅವ್ರು ಹಣ ಕೊಡ್ಬೇಕು, ಹಣ ಕೊಟ್ಟರೆ ಮಾತ್ರ ಸ್ಯಾಂಕ್ಷನ್ ಆಗ್ತಾ ಇದೆ ಅಂತ ಕೊಂಡು ಹೇಳಿದ್ದಾರೆ. ಹೀಗೆ ಮಾತಾಡ್ತಾ ಮಾತಾಡ್ತಾ BR ಪಾಟೀಲ್ ಅವರು ಇನ್ನೊಂದು ಮಾತನ್ನ ಹೇಳಿದ್ದಾರೆ, ನಾನು ಬಾಯಿ ತೆರೆದ್ರೆ ಸರ್ಕಾರ ಅಲುಗಾಡ್ತದೆ ಅಂತ ಕೂಡ ಹೇಳಿದ್ರು. ಅಂದ್ರೆ BR ಪಾಟೀಲ್ ಅವ್ರ ಹತ್ರ ಇಷ್ಟು ಮಾತ್ರ ವಿಷಯ ಅಲ್ಲ, ಇನ್ನು ಬಹಳಷ್ಟು ವಿಷಯಗಳು ಇದೆ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ ಅಲ್ಲಿ. ಇದಲ್ಲದೆ ನಿನ್ನೆ ಇನ್ನೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಇವರ ಕ್ಷೇತ್ರದಲ್ಲಿ ನಡೀತಿರುವಂತಹ ಕೆಲವೊಂದು ಕಾಮಗಾರಿಗಳ ಬಗ್ಗೆ. ಯಾವ ರೀತಿ ನಡೀತಾ ಇದೆ ಅಂತ ಹೇಳಿದ್ರೆ, ಅಲ್ಲಿ ನಡೀತಿರುವಂತಹ ಕಾಮಗಾರಿಯ ವಿಷಯ ಅಲ್ಲಿಯ ಶಾಸಕರಾದಂತಹ BR ಪಾಟೀಲ್ ಅವರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಅಂತ. ಅಲ್ಲಿ ಗುದ್ದಲಿ ಪೂಜೆ ನಡೀತದೆ, ಆ ಗುದ್ದಲಿ ಪೂಜೆ ಕೂಡ ಇವ್ರನ್ನ ಕರೀತಾ ಇಲ್ಲ. ಅಂದ್ರೆ ಶಿಷ್ಟಾಚಾರವನ್ನು ಕೂಡ ಇಲ್ಲಿ ಪಾಲನೆ ಮಾಡ್ತಾ ಇಲ್ಲ. ಅದಕ್ಕೆ ಬದಲಾಗಿ ಬೇಕಾಬಿಟ್ಟಿಯಾಗಿ ಕೆಲಸ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಒಂದೇ ಕಾಮಗಾರಿಗೆ ಎರಡೆರಡು ಇಲಾಖೆಯಿಂದ ಹಣ ಸ್ಯಾಂಕ್ಷನ್ ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಈ ವಿಷಯ ಕೂಡ ನನ್ನ ಗಮನಕ್ಕೆ ಬಂದಿರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರು ಹೇಳಿರೋ ವಿಷಯ ಯಾವುದು ಅಂತ ಹೇಳಿದ್ರೆ, ಆಳಂದದಲ್ಲಿ ಮೌಲಾನಾ ಆಜಾದ್ ವಸತಿ ಶಾಲೆಯ ನಿರ್ಮಾಣ ನಡೀತಾ ಇದೆಯಂತೆ. ಈ ವಸತಿ ಶಾಲೆಗೆ 17 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ಅದು ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ, ಅಲ್ಪಸಂಖ್ಯಾತ ಇಲಾಖೆಯಿಂದ ಕೂಡ ಈ ಒಂದು ಪ್ರಾಜೆಕ್ಟ್ ಗೆ ಹಣ ಸ್ಯಾಂಕ್ಷನ್ ಆಗಿದೆ. ಅದೇ ರೀತಿಯಲ್ಲಿ KKRDB ಇಂದ ಕೂಡ ಹಣ ಸ್ಯಾಂಕ್ಷನ್ ಆಗಿದೆ. ಅಂದ್ರೆ ಒಂದು ಕಾಮಗಾರಿಗೆ ಎರಡೆರಡು ಕಡೆಯಿಂದ ಹಣ ಸ್ಯಾಂಕ್ಷನ್ ಆಗಿದೆ. ಆಗ ಏನಾಗ್ತದೆ, ಇಲ್ಲಿ ಖಂಡಿತವಾಗಿ ಭ್ರಷ್ಟಾಚಾರ ನಡೀತದೆ. ಇದು ಹೇಗೆ ಅನ್ನೋದು ನೀವು ಅರ್ಥ ಮಾಡ್ಕೋಬಹುದು. ಈಗ BR ಪಾಟೀಲ್ ಅವರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದ್ ವೇಳೆ ನನಗೆ ಇದು ಮೊದಲೇ ಗೊತ್ತಾಗಿದ್ದಿದ್ರೆ ಇದರಲ್ಲಿ ಒಂದು ಹಣವನ್ನ ಬೇರೆ ಯಾವುದೋ ಪ್ರಾಜೆಕ್ಟ್ ಗೆ ನಾನು ಡೈವರ್ಟ್ ಮಾಡ್ತಾ ಇದ್ದೆ. ಇಲ್ಲಿ ನನಗೆ ಏನು ವಿಷಯವೇ ಗೊತ್ತಿಲ್ಲ, ನನ್ನನ್ನು ಸಂಪೂರ್ಣವಾಗಿ ಕತ್ತಲೆಯಲ್ಲಿಟ್ಟು ಈ ಒಂದು ಪ್ರಾಜೆಕ್ಟ್ ಸ್ಯಾಂಕ್ಷನ್ ಮಾಡಿದ್ದಾರೆ, ಹಣ ಕೂಡ ರಿಲೀಸ್ ಆಗಿದೆ, ನಾನು ಏನ್ ಮಾಡ್ಬೇಕು, ಶಾಸಕನಾಗಿ ನಾನು ಇಲ್ಲಿ ಯಾಕಿರ್ಬೇಕು, ಈ ರೀತಿಯಾದಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ಇದ್ರ ಜೊತೆಗೆ ಇನ್ನೊಂದು ಶಾಕಿಂಗ್ ನ್ಯೂಸ್ ಇವತ್ತು ಬಂದಿದೆ. ಈ ಶಾಕಿಂಗ್ ನ್ಯೂಸ್ ಕೊಡ್ತಾ ಇರೋದು ಕಾಗೇವಾಡದ ಶಾಸಕರಾದಂತಹ ರಾಜು ಕಾಗೆ ಅವರು. ಅವ್ರು ಹೇಳ್ತಾ ಇದ್ದಾರೆ, ಒಂದೇ ಒಂದು ಅನುದಾನ ನಮ್ಮ ಕ್ಷೇತ್ರಕ್ಕೆ ಬರ್ತಾ ಇಲ್ಲ, 2 ವರ್ಷ ಕಳೆದೋಯ್ತು, ನನಗೇನು ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಕಳೆದ ಬಾರಿ ಎಲ್ಲ ಶಾಸಕರು ಒಟ್ಟಾಗಿ ನಾವು ಕೇಳಿದಾಗ ನಮ್ಮನ್ನ ಸಮಾಧಾನ ಪಡಿಸ್ಲಿಕ್ಕಾಗಿ 25 ಕೋಟಿ ಸ್ಯಾಂಕ್ಷನ್ ಮಾಡಿದ್ದಾರೆ. ಆದ್ರೆ ಇಲ್ಲಿವರೆಗೂ ಕೂಡ ಒಂದೇ ಒಂದು ಪೈಸೆ ರಿಲೀಸ್ ಆಗಿಲ್ಲ. ಕೆಲವೊಂದು ಕಾಮಗಾರಿಗಳಿಗೆ ಟೆಂಡರ್ ಆಗ್ತದೆ, ಟೆಂಡರ್ ಆದ್ಮೇಲೆ ವರ್ಕ್ ಆರ್ಡರ್ ರಿಲೀಸ್ ಆಗಲ್ಲ, ಆದ್ರಿಂದ ಕೆಲಸ ಆಗಲ್ಲ. ಕೇವಲ ಟೆಂಡರ್ ನ ಕರೆದು ನಂತರ ವರ್ಕ್ ಆರ್ಡರ್ ಸ್ಯಾಂಕ್ಷನ್ ಆಗಿಲ್ಲ ಅಂತ ಹೇಳಿದ್ರೆ ಅಭಿವೃದ್ಧಿ ಕಾರ್ಯ ಹೇಗ್ ನಡೀತದೆ? ನಾನು ನನ್ನ ಕ್ಷೇತ್ರದ ಜನರಿಗೆ ಯಾವ ರೀತಿಯಾಗಿ ಉತ್ತರ ಕೊಡ್ಲಿಕ್ಕೆ ಆಗ್ತದೆ? ಅವ್ರಿಗೆ ನಾನು ಹೇಗ್ ಮುಖ ತೋರಿಸ್ಬೇಕು? ನನಗಂತೂ ಸಾಕಾಗಿ ಹೋಗಿದೆ, ಇನ್ನೊಂದ್ 2 ದಿನದೊಳಗಡೆ ನಾನು ರಾಜೀನಾಮೆ ಕೊಟ್ಬಿಡ್ತೇನೆ ಅಂತ ಕೂಡ ಹೇಳಿದ್ದಾರೆ. ಇದು ಅತ್ಯಂತ ಶಾಕಿಂಗ್ ನ್ಯೂಸ್. ಯಾಕಂತ ಹೇಳಿದ್ರೆ, ಕಾಂಗ್ರೆಸ್ನ ಓರ್ವ ಶಾಸಕರೇ ಈ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಾರೆ ಅಂತ ಹೇಳಿದ್ರೆ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬಹುದು. ಇದ್ರ ಜೊತೆಗೆ ಸಾಗರದ ಶಾಸಕರಾದಂತಹ ಬೇಳೂರು ಗೋಪಾಲ್ ಕೃಷ್ಣ ಇನ್ನೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ನೇರವಾಗಿ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಬಾಣವನ್ನ ಬಿಟ್ಟಿದ್ದಾರೆ. ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಜಮೀರ್ ಅಹಮದ್ ಖಾನ್ ಅಂದ್ರೆ ಈ ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆಯಲ್ಲ,
ಇದಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ಖಾನ್ ಅವರು ತಕ್ಷಣ ರಾಜೀನಾಮೆಯನ್ನು ಕೊಟ್ಟು ವಿಚಾರಣೆಯನ್ನ ಎದುರಿಸಬೇಕು. ವಿಚಾರಣೆಯಲ್ಲಿ ಅವರು ನಿರಪರಾಧಿ ಅಂತ ಹೇಳ್ಕೊಂಡು ಪ್ರೂವ್ ಆದ್ಮೇಲೆ ಬೇಕಾದ್ರೆ ಅವರು ಪುನಃ ಮಂತ್ರಿಯಾಗಿ ಮುಂದುವರಿಲಿ. ಈಗ ಬಿ ನಾಗೇಂದ್ರ ಅವರ ರಾಜೀನಾಮೆಯನ್ನ ತಗೊಂಡಿಲ್ವೋ ಅದೇ ರೀತಿಯಲ್ಲಿ ಇಲ್ಲಿ ಜಮೀರ್ ಅಹಮದ್ ಖಾನ್ ಅವರ ರಾಜೀನಾಮೆಯನ್ನ ತಗೊಳ್ಬೇಕು ಅಂತ ಹೇಳ್ಕೊಂಡು ಸಿದ್ದರಾಮಯ್ಯನವರಿಗೆ ಅವರು ಒತ್ತಾಯ ಮಾಡ್ತಾ ಇದ್ದಾರೆ. ಇಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ವಿರೋಧ ಪಕ್ಷದವರು ಈ ರೀತಿಯಾದಂತಹ ಭ್ರಷ್ಟಾಚಾರ ನಡೆದಾಗ ಮಂತ್ರಿಗಳ ರಾಜೀನಾಮೆ ಕೇಳೋದು ಸ್ವಾಭಾವಿಕ. ಆದ್ರೆ ಇಲ್ಲಿ ಸಂಪೂರ್ಣವಾಗಿ ಉಲ್ಟಾ ಆಗ್ತಾ ಇದೆ. ಅದಕ್ಕೆ ಬದಲಾಗಿ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಶಾಸಕರೇ ತಮ್ಮ ಮಂತ್ರಿಯ ರಾಜೀನಾಮೆಯನ್ನ ಕೇಳ್ತಾ ಇದ್ದಾರೆ. ಅಂದ್ರೆ ನೀವು ಅರ್ಥ ಮಾಡ್ಕೋಬಹುದು ಯಾವ ಮಟ್ಟಕ್ಕೆ ಕಾಂಗ್ರೆಸ್ನಲ್ಲಿ ಪರಿಸ್ಥಿತಿ ಉಲ್ಬಣಗೊಂಡಿದೆ ಅಂತೇಳಿ. ಈಗಾಗಲೇ ಸಿದ್ದರಾಮಯ್ಯನವರು ದೆಹಲಿಯ ಪ್ರವಾಸದಲ್ಲಿದ್ದಾರೆ. 3 ದಿನ ದೆಹಲಿ ಪ್ರವಾಸದಲ್ಲಿ ಇರ್ತಾರೆ ಅವರು. ಹೈಕಮಾಂಡ್ ಅವರು ಕೂಡ ಅವ್ರನ್ನ ಕರೆದಿದ್ದಾರೆ. ಮುಖ್ಯ ವಿಷಯ ಏನು ಅಂತ ಹೇಳಿದ್ರೆ ಬಿ ಆರ್ ಪಾಟೀಲ್ ಮತ್ತೆ ಜಮೀರ್ ಅಹಮದ್ ಖಾನ್ ಅವರ PA ಫೋನ್ ನಲ್ಲಿ ಮಾತಾಡಿದ್ರಲ್ಲ, ಆ ಆಡಿಯೋ ತುಣುಕು ಹೊರಗಡೆ ಬಂದ್ಬಿಟ್ಟಿತ್ತಲ್ಲ, ಇದ್ರ ಬಗ್ಗೆ ಮಾತಾಡ್ಲಿಕ್ಕಾಗಿನೇ ಸಿದ್ದರಾಮಯ್ಯನವ್ರನ್ನ ಕರೆದಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದ್ರ ಜೊತೆಯಲ್ಲಿ ಮಂತ್ರಿಮಂಡಲ ಪುನರ್ರಚನೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನನ್ಗೆ ಯಾವುದೇ ರೀತಿಯಾದಂತ ಗ್ಯಾರಂಟಿ ಇಲ್ಲ. ಪ್ರತಿ ಸಾರಿ ಕೂಡ ಅಷ್ಟೇ ಸಿದ್ದರಾಮಯ್ಯ ದೆಹಲಿಗೆ ಹೋದಾಗ ಇದೇ ವಿಷಯನ ಹೇಳ್ತಾ ಇರ್ತಾರೆ, ಮಂತ್ರಿಮಂಡಲ ಪುನರ್ರಚನೆ ಅಂತೇಳಿ ಹೇಳ್ತಾ ಇರ್ತಾರೆ. ಅದೇನೋ ಅದ್ರ ಬಗ್ಗೆ ನಂಗೆ ಯಾವುದೇ ರೀತಿಯ ಕನ್ಫರ್ಮೇಶನ್ ಇಲ್ಲ. ಇನ್ನೊಂದು ವಿಧಾನ ಪರಿಷತ್ತಿಗೆ 4 ಜನರ ಹೆಸರನ್ನ ಫೈನಲ್ ಮಾಡಬೇಕಿತ್ತು, ಅದು ಕೂಡ ಇಲ್ಲಿ ಡಿಸ್ಕಸ್ ಆಗ್ತದೆ ಅಂತೇಳಿ ಹೇಳ್ತಾ ಇದ್ದಾರೆ. ಈ ನಡುವೆ ಇನ್ನೊಂದು ಅಚ್ಚರಿಯ ಹೇಳಿಕೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಕಡೆಯಿಂದ ಬಂದಿದೆ. ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವ್ರನ್ನ ಕೆಳಗಡೆ ಇಳಿಸ್ಲಿಕ್ಕಾಗಿ ಒಂದು ಬಹುದೊಡ್ಡದಾದಂತಹ ಷಡ್ಯಂತ್ರ ರೆಡಿ ಆಗ್ತಾ ಇದೆ. ಆ ಷಡ್ಯಂತ್ರದ ಭಾಗಗಳೇ ಈಗ ಒಂದೊಂದೇ ವಿಷಯಗಳು ಹೊರಗಡೆ ಬರ್ತಾ ಇರುವಂತದ್ದು. ಈ ರೀತಿಯಾಗಿ ಹೇಳಿಕೆಗಳನ್ನ ಕೊಡೋದು, ಆ ಮುಖಾಂತರ ಸಿದ್ದರಾಮಯ್ಯನವರಿಗೆ ಮುಜುಗರ ಉಂಟಾಗೋ ರೀತಿಯಲ್ಲಿ ಮಾಡೋದು, ನಂತರ ಹೈಕಮಾಂಡ್ ಮುಖಾಂತರ ಸಿದ್ದರಾಮಯ್ಯನವರಿಗೆ ಒತ್ತಡ ಹೇರಿ ಸಿದ್ದರಾಮಯ್ಯನವ್ರನ್ನ ಕುರ್ಚಿಯಿಂದ ಕೆಳಗಡೆ ಇಳಿಸೋದು, ಈ ರೀತಿಯಾದಂತಹ ಒಂದು ಬಹುದೊಡ್ಡದಾದಂತಹ ಷಡ್ಯಂತ್ರ ನಡೀತಾ ಇದೆ. ಸಿದ್ದರಾಮಯ್ಯನವರು ಈ ಒಂದು ಜಾಲದಲ್ಲಿ ಸಿಲುಕೊಂಡು ಒದ್ದಾಡ್ತಾ ಇದ್ದಾರೆ. ಇದರ ಹಿಂದಿರುವಂತಹ ಸೂತ್ರಧಾರಿ ಯಾರನ್ನೋದು ನಿಮ್ಗೆಲ್ರಿಗೂ ಗೊತ್ತಿದೆ ಅಂತ ಕೊಂಡು ಒಂದು ಹೇಳಿಕೆಯನ್ನ ಕೊಟ್ಬಿಟ್ಟಿದ್ದಾರೆ. ಆದ್ರೆ ಇಲ್ಲಿ ಯತ್ನಾಳ್ ಅವರ ಮಾತನ್ನ ಸಂಪೂರ್ಣವಾಗಿ ಒಪ್ಕೊಳ್ಳಿ ಸಾಧ್ಯ ಇಲ್ಲ. ಅದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ, BR ಪಾಟೀಲ್ ಅವರು ಸಿದ್ದರಾಮಯ್ಯನವರಿಗೆ ಬಹಳಷ್ಟು ಆತ್ಮೀಯ. ಹಾಗಾಗಿ ಇಲ್ಲಿ BR ಪಾಟೀಲ್ ಅವರು ಸಿದ್ದರಾಮಯ್ಯನವರ ವಿರುದ್ಧವಾಗಿ ಕತ್ತಿ ಮಸೆಯುವಂತ ಸಾಧ್ಯತೆಗಳು ಇಲ್ಲ ಅಂತಲೇ ಹೇಳ್ಬೋದು. ಆದ್ರೂ ಕೂಡ ಸದ್ಯಕ್ಕೆ ಏನ್ ನಡೀತಾ ಇದೆಯೋ ಅದೇ ವಿಷಯನ BR ಪಾಟೀಲ್ ಅವರು ಹೇಳಿದ್ದಾರೆ. BR ಪಾಟೀಲ್ ಅವರು ಇನ್ನೊಂದು ಮಾತನ್ನ ಹೇಳಿದ್ದಾರೆ, ಇದು ಕೇವಲ ಈ ನಮ್ಮ ಟೈಮ್ ನಲ್ಲಿ ಮಾತ್ರ ಅಲ್ಲ, ಪ್ರತಿಯೊಂದು ಸರ್ಕಾರದ ಸಂದರ್ಭದಲ್ಲೂ ಕೂಡ ಇದೆಲ್ಲ ಮಾಮೂಲಿ, ಅದರಲ್ಲಿ ಯಾವುದೇ ರೀತಿಯಾದಂತಹ ವಿಶೇಷ ಇಲ್ಲ ಅಂತ ಕೂಡ ಅವ್ರು ಹೇಳ್ಬಿಟ್ಟಿದ್ದಾರೆ. ಅಂದ್ರೆ ನಿಮ್ಗೆ ಅರ್ಥ ಆಗ್ಬಹುದು ಯಾವ ರೀತಿಯಾದಂತಹ ಪರಿಸ್ಥಿತಿ ಸದ್ಯಕ್ಕೆ ಕರ್ನಾಟಕದಲ್ಲಿದೆ ಅಂತೇಳಿ. ನೋಡೋಣ ಸ್ನೇಹಿತರೆ, ಸಿದ್ದರಾಮಯ್ಯನವರು ಇದನ್ನೆಲ್ಲ ಯಾವ ರೀತಿಯಲ್ಲಿ ಎದುರಿಸ್ತಾರೆ, ಹಾಗೇನೆ ಮುಂದೆ ಏನೆಲ್ಲ ಡೆವಲಪ್ಮೆಂಟ್ಸ್ ಗಳಾಗ್ತದೆ ಎಲ್ಲೋದ್ರ ಬಗ್ಗೆನೂ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತಾನೆ. ಸ್ನೇಹಿತರೆ, ನಿಮ್ಗೆ ನಾನು ಹಂಚ್ಕೊಂಡಂತ ವಿಷಯ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.